ಮನ್ಯಾಗ ಸುಖ ಇಲ್ಲ, ನೆಮ್ಮದಿ ಇಲ್ಲ, ಎಲ್ಲ ಏನೋ ಮಾನಸಿಕ ಕಿರಿಕಿರಿ, ಯಾರಿಗೂ ಹೊಂದಾಣಿಕೆ ಇಲ್ಲ, ಯಾವ ಕೆಲಸನೂ ಆಗ್ತಾ ಇಲ್ಲ, ಹೀಗೆಲ್ಲ ಹೇಳ್ತಿರಲ್ಲ. ಅದಕ್ಕೆ ನಿಮ್ಮ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಇರೋದು ಒಂದು ಕಾರಣ ಆಗ್ತದೆ. ಬಟ್ ನಕಾರಾತ್ಮಕ ಶಕ್ತಿ ಹೆಂಗೈತಿ, ಅದು ಹೆಂಗೆ ನಿಮ್ಮ ಮೇಲೆ ಇಫೆಕ್ಟ್ ಆಗ್ತದೆ, ನಿಮ್ಮ ಬಿಸ್ನೆಸ್ ಮೇಲೆ ಬಂತು, ನಿಮ್ಮ ಭವಿತವ್ಯದ ಮೇಲೆ, ನಿಮ್ಮ ಹಣಕಾಸಿನ ವ್ಯವಹಾರದ ಮೇಲೆ ಅನ್ನೋದು ನಿಮ್ಗೆ ಗೊತ್ತೇ ಆಗೋದಿಲ್ಲ. ಆದ ಕಾರಣ ಅತ್ಯಂತ ಸರಳವಾದ ಒಂದು ನಕಾರಾತ್ಮಕ ಶಕ್ತಿಯನ್ನು, ನಿಮ್ಮ ಮನೆಯೊಳಗಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಯನ್ನು ತೆಗೆದು ಹಾಕ್ತಕ್ಕಂಥ ಒಂದು ಸಣ್ಣ ತಂತ್ರ, ಸರಳ ತಂತ್ರವನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಏನು ಮಾಡಬೇಕು? ಶನಿವಾರ ದಿವಸ ಒಂದು ಬದನೆಕಾಯಿ, ಉದ್ದನೆ ಕರಿ ಬದನೆಕಾಯಿ ತೊಗೊಂಬರ್ರಿ. ಶನಿವಾರ ದಿವಸ ಸ್ವಚ್ಛವಾಗಿ ತೊಳಿರೋದನ್ನು, ಸ್ವಚ್ಛ ತೊಳೆದು 7 ಲವಂಗ ತೊಗೊರಿ. 7 ಲವಂಗ ತೊಗೊಂಡು 7 ಲವಂಗ ಮತ್ತು 7 ಬೆಂಕಿ ಕಡ್ಡಿ, ಕಡ್ಡಿ ಅಂತಿರಲ್ಲ, ಬೆಂಕಿ ಪಟ್ಟಣದೊಳಗಿರ್ತಕ್ಕಂಥ ಕಡ್ಡಿಗಳಿರ್ತಾವಲ್ಲ, ಮ್ಯಾಚ್ ಬಾಕ್ಸ್ ಆ್ಯಂಡ್ ಮ್ಯಾಚ್ ಸ್ಟಿಕ್ಸ್, ಅದರೊಳಗೆ 7 ಲವಂಗ, 7 ಕಡ್ಡಿ, ದೀಪದ ಕಡ್ಡಿ ತೊಗೊಂಡು ಅವನ್ನ ಇದಕ್ಕೆ ಚುಚ್ಚ್ರಿ. ಅದೇ ತೋರಿಸ್ಬೇಕಂತಿಲ್ಲ, ಇಡೀ ಇದಕ್ಕೆ ಚುಚ್ಚಿ ಅದನ್ನು ಕರಿದಾರದಲ್ಲೇ ಮಣಿ ಮುಂದೆ ಕಟ್ಟಿಬಿಡ್ರಿ. ಇಷ್ಟೇ ಮಾಡೋದು ನೀವು. ಬದನೆಕಾಯಿ ಕಟ್ಟೋದನ್ನು ನೀವು ಎಲ್ಲಿ ಕೇಳಿರ್ಲಿಕ್ಕಿಲ್ಲ. ಆದ್ರೆ ಇದನ್ನು ಎಷ್ಟೋ ಮಂದಿ ಹೇಳಿನಲ್ಲ, ಭಾಳ ಒಂದು ಅದ್ಭುತ ಫಲಿತಾಂಶ ಅವ್ರಿಗೆ ಸಿಕ್ಕದ. ಅದನ್ನು ನೋಡಿಕೊಂಡು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಶನಿವಾರ ಒಂದು ಬದನೆಕಾಯಿ, 7 ಲವಂಗ, 7 ಬೆಂಕಿ ಕಡ್ಡಿಗಳನ್ನು ತಗೊಂಡು ಆ 7 ಲವಂಗ ಮತ್ತು ಬೆಂಕಿ ಕಡ್ಡಿಗಳನ್ನು ಬದನೆಕಾಯಿ ಚುಚ್ಚಬೇಕು. ಕರಿ ದಾರದಲ್ಲೇ ಮನೆ ಬಾಗಿಲ ಮುಂದೆ ಅದನ್ನು ನೇತು ಬಿಡಬೇಕು. ಹಿಂಗೆ ಒಂದು ವಾರ ಇಡಬೇಕು. ಅದನ್ನು ಮತ್ತು ಶನಿವಾರ ಮತ್ತು ಬದ್ನಿಕಾಯಿ ಚೇಂಜ್ ಮಾಡಬೇಕು. ಬದ್ನಿಕಾಯಿ ಮತ್ತು ಲವಂಗ ಮತ್ತು ಬೆಂಕಿ ಕಡ್ಡಿ ಹಿಂಗೆ 11 ಅಥವಾ 21 ಮಾಡಿದ್ರೆ ಪಕ್ಕ ರಿಸಲ್ಟ್ ಸಿಗುತ್ತೆ ನಿಮಗೆ. ಮನ್ಯಾಗ ಏನೋ ಒಂದು ನಿಮಗೆ ಅನಿಸುತ್ತೆ, ಆ ಫೀಲ್ ಆಗುತ್ತೆ, ಏನೋ ಬದಲಿ ಆಗೈತೆ ಅಂತ ತಿಳ್ಕೊಂಡು. ಸ್ವಲ್ಪ ನೀವು ಮಾಡಿ ನೋಡ್ರಲ್ಲ. ಬದನೆಕಾಯಿ ಪರಿಹಾರ ಅಂತೀವಿ ನಾವು ಇದಕ್ಕೆ. ಮನೆಯೊಳಗಿನ ನಕಾರಾತ್ಮಕ ಶಕ್ತಿನ ತೆಗೆಯಲಿಕ್ಕೆ ಬದನೆಕಾಯಿ ಪರಿಹಾರ ಅಂತೀವಿ ನಾವು. ಇದನ್ನು ನೀವು ಮಾಡಿ ನೋಡ್ತೀರಿ. ಖಂಡಿತವಾಗಿಯೂ ನಿಮಗೆ ಚಲೋ ಅನಿಸಿದ್ದಾತಂದ್ರೆ ಹೇಳ್ರಿ ಅಂತ ಕೇಳ್ತೀನಿ. ಆದರೆ ನೀವು ಮಂಡದಿರಿ, ಹೇಳೋದಿಲ್ಲ, ಗೊತ್ತದ ನನಗೆ. ಚಲೋ ಆದರೂ ಹೇಳೋದಿಲ್ಲ, ಕೆಟ್ಟ ಏನೂ ಆಗದಿದ್ರೂ ಹೇಳೋದಿಲ್ಲ ನೀವು. ಓಕೆನಾ? ದಯವಿಟ್ಟು ಇದನ್ನು ಮಾಡಿ ನೋಡ್ರಿ. ಇವೆಲ್ಲ ರೊಕ್ಕಿಲ್ಲದ ತಂತ್ರಗಳದಾವ. ಇದು ವಿಶ್ವಾಸ ಇಟ್ಟು ಮಾಡ್ಬೇಕು ಇಷ್ಟೇ. ಮಾಡಿರಿ, ನೋಡ್ರಿ, ಚಲೋ ಅನಿಸ್ತೀರ ತಿಳಿಸ್ರಿ ಅನ್ನೋ ಮಾತು ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಗುರುದೇವ್.